70 ವರ್ಷಗಳಿಂದ ಜನರ ಬದುಕನ್ನು ಆರ್ಥಿಕವಾಗಿ ಗಟ್ಟಿಗೊಳಿಸುವ ಕೆಲಸವನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಯಾವ ಖಾಸಗೀಕರಣದ ವಿರುದ್ಧ ಸಮರ ಸಾರಿ ಜನರ ಬದುಕನ್ನ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಕರಣದಲ್ಲಿ ಸುಭದ್ರಗೊಳಿಸಿತೋ ಅದೇ ರಾಷ್ಟ್ರೀಕರಣವನ್ನ ಮುಗಿಸಿ ಖಾಸಗಿಯವರಿಗೆ ದೇಶದ ಆರ್ಥಿಕ ನೀತಿಯನ್ನು, ಜನರ ಬದುಕನ್ನು ಈಗಿನ ಆಡಳಿತ ಮಾರಾಟ ಮಾಡ್ತಿದೆ. ಈಗ ನಾನು ನಿಮ್ಗೆ ಹೇಳ್ತಿರೋದು ದೇಶದ ಅರ್ಥವ್ಯವಸ್ಥೆಯ ದಿಕ್ಕನ್ನೇ ಬದಲಿಸಿದ ಬ್ಯಾಂಕ್ ರಾಷ್ಟ್ರೀಕರಣವೆಂಬ ಕಾಂಗ್ರೆಸ್ ಸರ್ಕಾರದ ಕ್ರಾಂತಿಯ ಕಥೆಯನ್ನು. ಭಾರತದಲ್ಲಿ ಬ್ರಿಟಿಷರು ನೆಲೆಯೂರಿದ ಕಾಲದಲ್ಲೇ ಅಂದರೆ 1770ರಲ್ಲೇ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎಂಬ ಪ್ರಪ್ರಥಮ ಬ್ಯಾಂಕ್ ಕೋಲ್ಕತ್ತಾದಲ್ಲಿ ಸ್ಥಾಪಿತವಾಯಿತು. 1786ರಲ್ಲಿ ಇದೇ ಕೋಲ್ಕತ್ತಾದಲ್ಲಿ ಬ್ರಿಟಿಷರು ಜನರಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪಿಸಿದ್ರು. ಈ ಎರಡೂ ಬ್ಯಾಂಕ್ಗಳು ಬಹಳ ಕಾಲ ಉಳಿಯಲಿಲ್ಲ. ಇದಾದ ನಂತರ ಬ್ಯಾಂಕ್ ಆಫ್ ಕಲ್ಕಟಾ, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮಡ್ರಾಸ್ ಅಸ್ತಿತ್ವಕ್ಕೆ ಬಂದವು. 1829ರಲ್ಲಿ ಬ್ರಿಟಿಷ್ ವ್ಯಾಪಾರಿಗಳು ಕೋಲ್ಕತ್ತಾದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಕಲ್ಕಟಾ ಎಂಬ ಖಾಸಗಿ ಬ್ಯಾಂಕ್ ಅನ್ನ ಸ್ಥಾಪಿಸಿದ್ರು. 1881ರಲ್ಲಿ ಫೈಜಾಬಾದ್ನಲ್ಲಿ ಸ್ಥಾಪನೆಯಾದ ಅವಧ್ ಕಮರ್ಷಿಯಲ್ ಬ್ಯಾಂಕ್ ಪ್ರಪ್ರಥಮ ಭಾರತೀಯ ಬ್ಯಾಂಕ್ ಆಗಿತ್ತು. ಆದರೆ ಇದು 1958ರಲ್ಲಿ ಮುಚ್ಚಿಹೋಯಿತು. 20ನೇ ಶತಮಾನದ ಆರಂಭದಲ್ಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭಿಸಿದ ಸ್ವದೇಶಿ ಚಳವಳಿಯಿಂದ ಪ್ರೇರಿತರಾಗಿ ಸ್ಥಳೀಯ ಉದ್ಯಮಿಗಳು ಸ್ವತಃ ಬ್ಯಾಂಕ್ಗಳನ್ನು ಹುಟ್ಟಿಹಾಕಿದ್ರು. 1906 ಮತ್ತು 1911ರ ನಡುವೆ ಆರಂಭವಾದ ಕ್ಯಾಥಲಿಕ್ ಸಿರಿಯನ್ ಬ್ಯಾಂಕ್, ದ ಸೌತ್ ಇಂಡಿಯನ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಕಾರ್ಪೊರೇಷನ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲವೂ ಕಾಂಗ್ರೆಸ್ ಪಕ್ಷದ ಸ್ವದೇಶಿ ಚಳವಳಿಯ ಔಟ್ಪುಟ್ಗಳಾಗಿದ್ವು. ನಮ್ಮ ಕನ್ನಡ ನಾಡಿನ ಕರಾವಳಿಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4 ಬ್ಯಾಂಕ್ಗಳ ಸ್ಥಾಪನೆಯಾಗಿ ಜಿಲ್ಲೆಯನ್ನು ಭಾರತೀಯ ಬ್ಯಾಂಕಿಂಗ್ನ ತೊಟ್ಟಿಲು ಅಂತ ಕರೆಯಲಾಯಿತು. 1921ರಲ್ಲಿ ಬ್ರಿಟಿಷರು ಬ್ಯಾಂಕ್ ಆಫ್ ಕಲ್ಕತ್ತಾ, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮಡ್ರಾಸ್ಗಳನ್ನು ಸೇರಿಸಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡ್ತಾರೆ. ಮುಂದೆ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬರುತ್ತೆ. ಸ್ವಾತಂತ್ರ್ಯ ನಂತರ 1955ರಲ್ಲಿ ಕಾಂಗ್ರೆಸ್ ಪಕ್ಷದ ಜವಾಹರ್ಲಾಲ್ ನೆಹರು ಸರ್ಕಾರ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಪರಿವರ್ತಿಸಿತು. ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜಗತ್ತಿನ 49ನೇ ಬಹುದೊಡ್ಡ ಬ್ಯಾಂಕ್. ಇದು ಫಾರ್ಚ್ಯೂನ್ 500 ಗ್ಲೋಬಲ್ ಪಟ್ಟಿಯಲ್ಲಿ 221ನೇ ಸ್ಥಾನ ಪಡೆದುಕೊಂಡಿದೆ. 1960ರ ಉತ್ತರಾರ್ಧದಲ್ಲಿ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಿ ಹುದ್ದೆಗೆ ಇರೋ ಹೊತ್ತಿಗೆ ದೇಶದ ಖಾಸಗಿ ಬ್ಯಾಂಕ್ಗಳು ದೇಶದ 85% ಹಣವನ್ನು ತಮ್ಮ ತಿಜೋರಿಯಲ್ಲಿ ಭದ್ರಪಡಿಸಿಕೊಂಡಿದ್ವು. ದೇಶದಲ್ಲಿ ಎಲ್ಲ ಖಾಸಗಿ ಬ್ಯಾಂಕ್ಗಳು ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ವು. ಎಲ್ಲವೂ ದೊಡ್ಡ ಕೈಗಾರಿಕೋದ್ಯಮಿಗಳ ಹಿಡಿತದಲ್ಲಿದ್ವು. ಈ ಬ್ಯಾಂಕ್ಗಳಿಂದ ಕೊಡಲಾದ ಸಾಲದಲ್ಲಿ 68% ಕೈಗಾರಿಕೋದ್ಯಮಿಗಳೇ ಪಡೆದಿದ್ರು. ಕೃಷಿ ಕ್ಷೇತ್ರಕ್ಕೆ ಕೇವಲ 2% ಮಾತ್ರ ನೀಡಲಾಗಿತ್ತು. ಇದರಿಂದಾಗಿ ವಾಣಿಜ್ಯ ವ್ಯವಹಾರ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಿತ್ತು. ಆ ಕಾರಣಕ್ಕೆ ಇಂದಿರಾ ಗಾಂಧಿಯವರು ದೇಶದ ಪ್ರಮುಖ ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡುವ ನಿರ್ಧಾರ ಕೈಗೊಂಡರು. ಅದರ ಪ್ರತಿಫಲವಾಗಿ 1969ರಲ್ಲಿ 14 ಖಾಸಗಿ ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ತೆಕ್ಕೆಗೆ ಬಂದವು. ಅಲಹಾಬಾದ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ದೇನಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಯುಕೋ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರದ ಬ್ಯಾಂಕ್ಗಳಾದವು. ಬ್ಯಾಂಕ್ಗಳ ರಾಷ್ಟ್ರೀಕರಣದಿಂದಾಗಿ ದೇಶದ ಗ್ರಾಮೀಣ ಪ್ರದೇಶಗಳಿಗೂ ಬ್ಯಾಂಕಿಂಗ್ ಸೇವೆ ಸಿಕ್ಕಿತು. ಜನಸಾಮಾನ್ಯರಲ್ಲಿ ಬ್ಯಾಂಕಿಂಗ್ ಬಗ್ಗೆ ಇದ್ದ ಅನುಮಾನ ದೂರವಾಯಿತು. ಕೇವಲ 3 ದಶಕಗಳಲ್ಲಿ ದೇಶದಲ್ಲಿ ಬ್ಯಾಂಕ್ ಶಾಖೆಗಳ ಸಂಖ್ಯೆ 8,000ದಿಂದ 60,000ಕ್ಕೆ ಏರಿತು. ಗ್ರಾಮೀಣ ಪ್ರದೇಶಗಳ ಠೇವಣಿ 6.3ರಿಂದ 15.5ಕ್ಕೆ ಏರಿತು. ಸಾಲದ ಪಾಲು 3.3ರಿಂದ 15ಕ್ಕೆ ಏರಿತು. ಸಾಮಾನ್ಯ ಜನರಿಗೆ, ಅದರಲ್ಲೂ ರೈತರಿಗೆ ಸುಲಭದಲ್ಲಿ ಸಾಲದ ಜೊತೆಗೆ ಮತ್ತಿತರ ಬ್ಯಾಂಕಿಂಗ್ ಸೌಲಭ್ಯಗಳು ಸಿಗುವಂತಾಯಿತು. ಬ್ಯಾಂಕ್ಗಳ ರಾಷ್ಟ್ರೀಕರಣ ಹಸಿರು ಕ್ರಾಂತಿಗೆ ಸಹಾಯವಾಗಿ ದೇಶದ ಆಹಾರ ಭದ್ರತೆಯನ್ನು ಸಾಧಿಸೋ ಹಾಗಾಯಿತು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಉಳಿತಾಯದ ಪ್ರಮಾಣ 800ರಷ್ಟು ಹೆಚ್ಚಾಗಿ ಠೇವಣಿ 11,000ಕ್ಕೆ ಏರಿಕೆ ಕಂಡಿತು. ಇದರಿಂದ ದೇಶದ ಒಟ್ಟಾರೆ ಆರ್ಥಿಕತೆಗೆ ಮರುಜೀವ ಸಿಕ್ಕಿತು.
ಇದು ಕಾಂಗ್ರೆಸ್ ಸರ್ಕಾರದ ಅತ್ಯದ್ಭುತವಾದ ಸಾಧನೆ. ಇಂದಿರಾ ಗಾಂಧಿ ಎಂಬ ದೈತ್ಯ ಶಕ್ತಿ ದೇಶದಲ್ಲಿ ಮಾಡಿದ ಬಹುದೊಡ್ಡ ಕ್ರಾಂತಿ. ಆದರೆ ಇಲ್ಲಿಗೆ ಇಷ್ಟಕ್ಕೆ ವಿರಮಿಸಲಿಲ್ಲ ಇಂದಿರಾ ಗಾಂಧಿ. 1980ರಲ್ಲಿ ಮತ್ತೆ ಅಧಿಕಾರಕ್ಕೇರಿದಾಗ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ವಿಜಯ ಬ್ಯಾಂಕ್, ಓರಿಯೆಂಟಲ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಆಂಧ್ರ ಬ್ಯಾಂಕ್, ನ್ಯೂ ಬ್ಯಾಂಕ್ ಆಫ್ ಇಂಡಿಯಾವನ್ನ ರಾಷ್ಟ್ರೀಕರಣ ಮಾಡಿದ್ರು. ಇದರ ಪರಿಣಾಮದ ದೃಷ್ಟಾಂತವೇ ಇಸವಿ 2000ರಲ್ಲಿ ಪೂರ್ವಾರ್ಧದ ಜಾಗತಿಕ ಆರ್ಥಿಕ ಕುಸಿತದಲ್ಲಿ ಅಮೆರಿಕ, ಬ್ರಿಟನ್ ಸೇರಿದಂತೆ ಎಲ್ಲ ದೇಶಗಳ ಆರ್ಥಿಕ ಸ್ಥಿತಿ ನೆಲಕಚ್ಚಿತು. ಆದರೆ ಭಾರತದ ಸ್ಥಿತಿ ಉತ್ತಮವಾಗಿತ್ತು. ಜಗತ್ತು ನಿಬ್ಬೆರಗಾಗಿ ಭಾರತವನ್ನ ನೋಡಿತ್ತು. ಅದಕ್ಕೆ ಕಾರಣ ಇಂದಿರಾ ಗಾಂಧಿಯವರ ಬ್ಯಾಂಕ್ ರಾಷ್ಟ್ರೀಕರಣವೆಂಬ ಆರ್ಥಿಕ ಸುಧಾರಿತ ನೀತಿ ಎಂಬುದು ಜಾಗತಿಕ ಸತ್ಯವಾಗಿತ್ತು. ಆದರೆ ಇಂದಿರಾ ಗಾಂಧಿ ಕಟ್ಟಿದ ಈ ಆರ್ಥಿಕತೆಯ ಗೋಪುರವನ್ನ ಈಗಿನ ಸರ್ಕಾರ ಕ್ಷಣಾರ್ಧದಲ್ಲಿ ಬೀಳಿಸಿದೆ. ಅವೈಜ್ಞಾನಿಕ ಡಿಮಾನಿಟೈಸೇಷನ್ನಿಂದ ಸುಸ್ಥಿತಿಯಲ್ಲಿದ್ದ ದೇಶದ ಆರ್ಥಿಕತೆಯನ್ನು ದಿಕ್ಕು ತಪ್ಪಿಸಿದೆ. ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಖಾಸಗೀಕರಣಗೊಳಿಸುತ್ತಿದೆ. ಈಗಾಗಲೇ ಕೆಲವು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಗಿದೆ. ಭಾರತದಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿರೋ ಬ್ಯಾಂಕಿಂಗ್ ಆರ್ಥಿಕ ವ್ಯವಸ್ಥೆಯ ಲಾಭ ಪಡೆದಿರೋ ಈಗಿನ ಸರ್ಕಾರ ಆ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಿದೆ. ದೇಶದ ಹಣಕಾಸು ವಹಿವಾಟಿನ ನಿಯಂತ್ರಣ ಸರ್ಕಾರಗಳ ಕೈಯಲ್ಲಿರಬೇಕು. ಇದರಿಂದಾಗಿ ಮಾತ್ರ ಜನಸಾಮಾನ್ಯನಿಗೆ, ರೈತನಿಗೆ, ಕಟ್ಟ ಕಡೆಯ ವ್ಯಕ್ತಿಗೆ ಆರ್ಥಿಕ ಸೌಲಭ್ಯಗಳ ಫಲ ದೊರೆಯುತ್ತೆ. ಇದು ಕಾಂಗ್ರೆಸ್ ಸಿದ್ಧಾಂತ. ಇದು ಬ್ಯಾಂಕ್ಗಳ ರಾಷ್ಟ್ರೀಕರಣದಿಂದ ಸಾಬೀತಾಗಿದೆ. ಆದರೆ ಈಗ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯ ಚುಕ್ಕಾಣಿ ಮತ್ತೆ ಖಾಸಗಿ ಕೈಗಳಿಗೆ ಹೋಗ್ತಿದೆ. ಇದರಿಂದ ಏನಾಗಬಹುದು? ವಿಮರ್ಶಿಸುವುದು, ಆಲೋಚಿಸುವುದು ನಿಮಗೆ ಬಿಟ್ಟ ವಿಚಾರ. ಇದು ಜನಸಾಮಾನ್ಯರ ಜೊತೆ ಕಾಂಗ್ರೆಸ್ ಸಾಧನೆಯ ಕತೆ.